ನಮಸ್ಕಾರ. ನನ್ನ ಹೆಸರು ಸೆಲ್ವರಾಜು. ನಾನು ದೇವರಿಲ್ಲ, ನಾನು ಮನುಷ್ಯನೇ. ಸರಿನಾ? ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಯಿದ್ದೀವಿ. ಹೆಂಗೆ ಆನ್ಲೈನ್ ಪಾಯಿಂಟು ವರ್ಕೌಟ್ ಆಗುತ್ತೆ ಅಂತ ಹೇಳಿದರೆ, ಈಗ ಯಾರೋ ಒಬ್ಬರು ಪಾಯಿಂಟ್ ಚೆಕ್ ಮಾಡಿದರು, ಆ ಪಾಯಿಂಟಲ್ಲಿ ಡ್ರಿಲ್ಲಿಂಗ್ ಮಾಡ್ತಾಯಿದ್ದೀರಾ, ಆವಾಗ ಫರ್ದರ್ ಡೆಪ್ತು ಹೋಗ್ಬೇಕಾ ಬೇಡಣ ಅಂತ ನೀವು ನಮ್ಮ ಹತ್ರ ಕ್ರಾಸ್ ಚೆಕ್ ಮಾಡ್ಬೋದು. ಆವಾಗ ನಮ್ಮ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡ್ತೀವಿ. ಯಾವ ರೀತಿ ಅದು ಅಂತ ಹೇಳಿದರೆ, ಫಸ್ಟು ಬಂದು ಡ್ರಿಲ್ಲಿಂಗ್ ನಡೀತಾ ಇದೆ, ಅವಾಗ ಆನ್ಲೈನ್ ಪಾಯಿಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಡ್ರಿಲ್ಲಿಂಗ್ ಮಾಡಿರೋ ವೀಡಿಯೋ 1 ನಿಮಿಷ ವೀಡಿಯೋ ಕಳಿಸ್ಬೇಕು, ಸುತ್ತಮುತ್ತ ಜಾಗ ತೋರಿಸ್ಬೇಕು, ಆಮೇಲೆ ಗಾಡಿ ಕವರ್ ಮಾಡಬೇಕು, ನನಗೆ ವೀಡಿಯೋ ಕಳಿಸ್ಬಿಟ್ಟು ತಿರ್ಗಾ ಗಾಡಿ ಸ್ಟಾಪ್ ಮಾಡಿಬಿಟ್ಟು 1 ನಿಮಿಷ ವೀಡಿಯೋ ಕಳಿಸ್ಬೇಕು. ಅದನ್ನೆಲ್ಲಿ ಹೇಳಬೇಕು ಏನಂತ, ಈ ಥರ ನಾವು ಪಾಯಿಂಟ್ ಚೆಕ್ ಮಾಡ್ತೀವಿ, ನೀವು ವೀಡಿಯೋ ಕಳಿಸಿದ್ರಲ್ಲ, ಅದರಲ್ಲಿ ಈ ಥರ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಇನ್ನೊಂದು ಸಲ ನೀವು ಗಾಡಿ ಸ್ಟಾಪ್ ಮಾಡಿಬಿಟ್ಟು 1 ನಿಮಿಷ ವೀಡಿಯೋ ಕಳಿಸಿದ್ರೆ ಅದನ್ನೆಲ್ಲಿ ಹೇಳಬೇಕು, ಈ ಜಾಗ ನನ್ನ ಹೆಸರು ಇಷ್ಟು ಡೆಪ್ತಿಗೆ ಹೋಗಿದೆ, ಫರ್ದರ್ ಡೆಪ್ತ್ ನೀರು ಬರುತ್ತಾ ಇಲ್ಲ ಅಂತ ಹೇಳಿದರೆ, ಈಗ ನೋಡ್ತಾ ಇದ್ದೀರಲ್ಲ ಆ ಥರ ಮಾಡ್ತೀವಿ. ಅದು ಹೆಂಗೆಂದರೆ, ನೀವು ಆ ವಿಡಿಯೋ ಕಳಿಸ್ಬಿಟ್ಟು ನೆಕ್ಸ್ಟು ಆನ್ಲೈನಲ್ಲಿ ಬರಬೇಕು, ವೀಡಿಯೋ ಕಾಲ್ನಲ್ಲಿ ಬರಬೇಕು. ಈಗ ನೋಡಿದ್ರಲ್ಲ ಸ್ಯಾಂಪಲು, ಅದೇ ಥರ ವೀಡಿಯೋ ಕಾಲ್ ಬಂದರೆ ನೀವು ಏನು ಮಾಡ್ತೀರ ಅಂದರೆ ನನಗೆ ಗೊತ್ತಾಗುತ್ತೆ, ನಾವೇನು ಮಾಡ್ತಿದ್ದೀವಿ ನಿಮಗೆ ಗೊತ್ತಾಗುತ್ತೆ. ಆವಾಗ ವೀಡಿಯೋ ಕಾಲ್ ಬಂದುಬಿಟ್ಟು ನಿಮ್ಮ ಚಪ್ಪಲ್ ರಿಮೂವ್ ಮಾಡಿಬಿಟ್ಟು ಗಾಡಿ ನಿಯರ್ ಬೈ ಹೋಗ್ಬಿಟ್ಟು, ಒಂದು ಕೈನಲ್ಲಿ ಮೊಬೈಲ್ ಇರಬೇಕು, ಇನ್ನೊಂದು ಕೈನಲ್ಲಿ ರಾಡ್ ಟಚ್ ಮಾಡಬೇಕು. ರಾಡ್ ಟಚ್ ಮಾಡಿಬಿಟ್ಟು 1 2 3 4 5 ಅಂತ ನೀವು ಹೇಳ್ಕೊಂಡಿರ್ಬೇಕು ಕಂಟಿನ್ಯೂ ಆಗಿ. 200 300 ಮಾತ್ರ ಹೇಳಿ, ನಾನು ಸ್ಟಾಪ್ ಮಾಡಿ ಅಂದರೆ ಸ್ಟಾಪ್ ಮಾಡಬೇಕು. ಈಗ ನಾವು ನಿಮ್ಮ ಹತ್ರ ಮಾತಾಡ್ತೀವಿ, ನೀವು ನಮ್ಮ ಹತ್ರ ಮಾತಾಡ್ತೀವಿ. ಇದು ಎಲ್ಲ ಇನ್ನೊಬ್ಬರು ವೀಡಿಯೋ ಮಾಡಬೇಕು, ಈ ವಿಡಿಯೋ ನನಗೆ ಕಳಿಸ್ಬೇಕು. ಈಗ ನಾನು ಫಸ್ಟು ತೆಂಗಿನಕಾಯಿನ ಚೆಕ್ ಮಾಡ್ತೀನಿ. ನೀವು ರಾಡ್ ಟಚ್ ಮಾಡಿದರೆ ನನ್ನ ಕೈನಲ್ಲಿರೋ ತೆಂಗಿನಕಾಯಿ ಶೇಕ್ ಆಗುತ್ತೆ, ಅದು ನೀವು ನೋಡ್ಬೋದು ವೀಡಿಯೋನಲ್ಲಿ. ಅರ್ಥ ಆಯ್ತಾ? ನೀವು ಇಯರ್ಫೋನ್ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ವೀಡಿಯೋ ಕಾಲ್ ಮಾಡಿಬಿಟ್ಟು ಇಯರ್ಫೋನ್ ಮಾಡ್ಬೋದು. ಈ ಥರ ರೋಬೋ ಗಾಡಿ ಡ್ರಿಲ್ಲಿಂಗ್ ಮಾಡ್ತಾಯಿದ್ದೀರಾ, ಅದಕ್ಕೂ ನೀರು ಬಂದಿಲ್ಲ ಅಂದ್ರೂ ನೀವು ಪಾಯಿಂಟ್ ಚೆಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಗೊತ್ತಾಯ್ತಾ? ಈಗ ಫಸ್ಟು ಬಂದು ತೆಂಗಿನಕಾಯಿನ ಚೆಕ್ ಮಾಡ್ತೀವಿ. ನೀವು ರಾಡ್ ಟಚ್ ಮಾಡಿದ್ರೆ ನೀರು ತೆಂಗಿನಕಾಯಿ ಮೂಮೆಂಟ್ ಆಗುತ್ತೆ. ಆಮೇಲೆ ಪೆಂಡಲಮ್ನಲ್ಲಿ ಕ್ರಾಸ್ ಚೆಕ್ ಮಾಡ್ತೀವಿ, ಅದು ಎಷ್ಟು ಫೀಟ್ ನೀರು ಬರ್ಬೋದು ಅಂತ. ಒಂದು ಎಕ್ಸಾಂಪಲ್ಗೆ ನೀವು 500 ಫೀಟ್ ಡ್ರಿಲ್ ಮಾಡಿಬಿಟ್ಟು ನನಗೆ ಫೋನ್ ಮಾಡಿದ್ರೆ 500 ಒಳಗಡೆ ನೀರೇನೋ ಟಚ್ ಆಗಿದೆ ಇಲ್ಲ ಅಂತ ನಾನು ನಿಮಗೆ ಹೇಳ್ತೀವಿ. ಅದು ಮೇಲೆಗಡೆ ಫರ್ದರ್ ಡೆಪ್ತ್ ಹೋಗೋದು ನೀರು ಬರುತ್ತೆ ಅಂತಲೂ ಹೇಳ್ತೀವಿ. ಇಲ್ಲ ನೀರು ಇಲ್ಲ ಅಂತ ಮೇಲೆ ಸರ್ ಫರ್ದರ್ ಡೆಪ್ತ್ ಹೋಗೋದು ಬೇಡ, ಸ್ಟಾಪ್ ಮಾಡಿಬಿಡಿ, ಅದನ್ನು ಹೇಳ್ತೀವಿ. ಇದು ಹೇಳೋಕ್ಕೆ ಫಸ್ಟು ನೀವು ನನಗೆ ಫಸ್ಟ್ ವೀಡಿಯೋ ಕಳಿಸಿದ್ರಲ್ಲ, ರನ್ನಿಂಗ್ ವೀಡಿಯೋ 1 ನಿಮಿಷ ವೀಡಿಯೋ, ಆಮೇಲೆ 2000 ರೂಪೀಸ್ ಚಾರ್ಜಸ್ ಪೇಮೆಂಟ್ ಮಾಡಬೇಕು ಫೋನ್ಪೇನಲ್ಲಿ. ಅದು ಕಳಿಸ್ಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ನೆಕ್ಸ್ಟು 1 ನಿಮಿಷ ವೀಡಿಯೋನಲ್ಲಿ ನೀವು ಹೇಳಬೇಕು, ನಾನು 2000 ರೂಪೀಸ್ ಕಳಿಸ್ತಿದ್ದೀವಿ ಅಮೌಂಟು ಫೋನ್ಪೇ, ನನಗೆ ಆನ್ಲೈನ್ ಪಾಯಿಂಟ್ ಚೆಕ್ ಮಾಡಿ ಕೊಡಿ, ನಂದು ಈ ಏರಿಯಾ ಇಷ್ಟು ಡೆಪ್ತು ಹೋಗಿದೆ, ಇದೇ ಪ್ಲೇಸು, ಇವತ್ತು ತಾರೀಕು ಹೇಳಿದ್ರು ಪರವಾಗಿಲ್ಲ, ಹೇಳ್ಬಿಟ್ಟು ಇಟ್ಟರೆ ನನಗೆ ಕಳಿಸಿದ್ರೆ ನಾನು ಹೇಳ್ತೀವಿ. ನೀವೇನು ಮಾಡಬೇಕು, ಚಪ್ಪಲ್ ರಿಮೂವ್ ಮಾಡಿಬಿಟ್ಟು ಪಾರ್ಟಿ ಹತ್ರ ಹೋಗ್ಬೇಕು, ಗಾಡಿ ಹೋಗ್ಬಿಟ್ಟು ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀವಿ ನೀರಿದೆ ಇಲ್ಲ ಅಂತ. ಈಗ ನಾವು ನಿಮ್ಮ ಹತ್ರ ಮಾತಾಡ್ತೀವಲ್ಲ, ನೀವು ನಮ್ಮ ಹತ್ರ ಮಾತಾಡ್ತಿಲ್ಲ, ಅದನ್ನು ವೀಡಿಯೋ ಮಾಡಬೇಕು. ವೀಡಿಯೋ ಮಾಡಿಬಿಟ್ಟು ನನಗೆ ಕಳಿಸ್ಬೇಕು. ಆಮೇಲೆ ಈಗ ಗಾಡಿ ಸ್ಟಾಪ್ ಮಾಡಿದೆ, ಈ ಗಾಡಿ ಸ್ಟಾರ್ಟ್ ಮಾಡ್ತಿರಲ್ಲ, ನೀವು ಏನು ಮಾಡ್ಬೋದು, 3 ಬಿಂದಿಗೆ ನೀರು ತಗೊಳ್ಳಿ, ಅರ್ಚನೆ ಕುಂಕುಮ ಹಾಕಿ, ಒಂದು ತೆಂಗಿನಕಾಯಿ ತಗೊಳ್ಳಿ, ಕರ್ಪೂರ ಅಗರಬತ್ತಿ ತಗೊಳ್ಳಿ, 1 ಲೀಟ್ರ್ ಹಾಲು ಪ್ಯಾಕೆಟ್ ತಗೊಳ್ಳಿ. ಫಸ್ಟು ಆ ರಾಡಿಂದ ಬೋರ್ ಒಳಗಡೆ ಹಾಕಿ ಹಾಲು, ಆವಾಗ ಓಂ ಬ್ರಹ್ಮದೇವ ಅಂತ ಹೇಳಿ.
ನನಗೆ ನನ್ನ ಪಾಯಿಂಟ್ ಚೆಕ್ ಮಾಡಿದೆ ಎಲ್ಲದಕ್ಕೂ ಸರಿ. ಕಾರಣ ಓಸು ಬ್ರಹ್ಮದೇವರೇ ಅವ್ರು ಕೊಡ್ತಾರೆ. ಹಾಲು ಪ್ಯಾಕೆಟ್ ಒಳಗಡೆ ಹಾಕ್ಬಿಟ್ಟು ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀರು ಬಂದ ಮೇಲೆ ಇಮಿಡಿಯೇಟಾಗಿ ನಿಮ್ಮ ಕಡೆ ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳ್ಕೊಳ್ಳಿ, ಸರಿನಾ? ಬಟ್ ಫಿನಿಷ್ ಆದಮೇಲೆ ಇಮಿಡಿಯೇಟಾಗಿ ಬರಬೇಕು. ನಾವು 90% ಗ್ಯಾರಂಟಿ ಹೇಳ್ಬೋದು, 10% ಅವ್ರ ಮೇಲೆ ಬಿಟ್ಟು ಟ್ರೈ ಮಾಡಬೇಕು. 20 ರೂಪಾಯಿ ಚಾಕ್ಲೇಟ್ ತೊಗೊಂಡ್ಬಂದ್ಬಿಟ್ಟು ಎಲ್ಲರಿಗೂ ಕೊಡಬೇಕು, ಸರಿನಾ? ಕೊಟ್ಬಿಟ್ರೆ ಖಂಡಿತ ನೀರು ಬಂದುಬಿಡುತ್ತೆ. ಸೊ ನೀರು ಇಲ್ಲ ಅಂದಮೇಲೆ ಗಾಡಿ ಸ್ಟಾಪ್ ಮಾಡಿಬಿಡಿ. ಪೂಜೆನೂ ಬೇಡ, ಏನೂ ಬೇಡ. ನೀರು ಇದೆ ಅಂದಮೇಲೆ ಪೂಜೆ ಮಾಡಿದರೆ ಆ 3 ಬಂದಿಗೆ ನೀರು ಐತೆಲ್ಲ ಹಚ್ಚಕ್ಕೆ ಹಾಕಿ ಆ ನೀರು ಬೋರ್ ಒಳಗಡೆ ಹಾಕಿ, ಹಾಲು ಹಾಕೋದು ರಾಡು ಓಪನ್ ಮಾಡಿಬಿಟ್ಟು ರಾಡು ಒಳಗಡೆ ಹಾಕಿ, ಹಾಲು ನೀರು ಬೋರ್ ಒಳಗಡೆ ಹಾಕ್ಬಿಟ್ಟು ಸರಿ ಮಾಡಿ. ಈ ಥರ ಸ್ವಲ್ಪ ನೀರು ಬಂದುಬಿಡುತ್ತೆ, ಏನೂ ತೊಂದರೆ ಇಲ್ಲ. 3 ರಾಡು ನೀವು ಟ್ರೈ ಮಾಡಬೇಕು. 3 ರಾಡ್ ಟ್ರೈ ಮಾಡೋದು. ಇದು ದೇವ್ರದ್ದು ಪಾಯಿಂಟ್ ಚೆಕ್ ಮಾಡಿದ ರಿಸಲ್ಟ್ ನಾನು ಹೇಳ್ಬಿಟ್ಟಿದ್ದೀವಿ, ಅದು ಒಂದು ಆಪ್ಷನು. ಇದು 2ನೇ ಆಪ್ಷನು, ಇದು ಬ್ರಹ್ಮದೇವ್ರದ್ದು. 3 ರಾಡ್ ಒಳಗಡೆ ಏನೋ ಒಂದು ಈರ ನಿಮಗೆ ಸಿಕ್ಕುತ್ತೆ. 3 ರಾಡೆ ಪೂಜೆ ಮಾಡಿಬಿಟ್ಟು ಒಂದೇ ಮೈಂಡ್ನಲ್ಲಿ ನೀವು ಮಾಡಬೇಕು. ನೀರು ಬಂದುಬಿಡುತ್ತೆ. ನೀರು ಬಂದಮೇಲೆ ನನಗೆ ಫೋನ್ ಮಾಡಿ. ಈಗ ನೀವು ನಿಮ್ಮ ಹತ್ರ ಮಾತಾಡಿ ವೀಡಿಯೋನೂ ಕಳಿಸ್ಬಿಟ್ರೆ ಆಮೇಲೆ ಗಾಡಿ ಶುರು ಮಾಡ್ತಂದ್ರೆ ಒಂದೊಂದು ರಾಡೂ ಸರಿ, ಎಷ್ಟು ರಾಡ್ ಡ್ರಿಲ್ ಆಗುತ್ತೆ, 1 ರಾಡು ಸರಿ 1 ನಿಮಿಷ ವೀಡಿಯೋ ಕಳಿಸ್ಬೇಕು. ಸೊ ಬಂಡೆ ಚೇಂಜ್ ಆಗುತ್ತಾ ಇಲ್ಲ ಅಂತ ನಾವು ನೋಡ್ತೀವಿ, ಏನಾಗತ್ತಂತ, ಸರಿನಾ? ಗಾಡಿ ಸ್ಟಾಪ್ ಮಾಡೋರು ಮುಂಚೆ ಕಳಿಸ್ಬೇಕು. ಇಷ್ಟು ಓಕೆ ಆಗಿದರೆ ನೀವು ಕೋಆಪ್ರೇಷನ್ ಕೊಟ್ಟರೆ ಆನ್ಲೈನ್ ಪಾರ್ಟ್ ಈಸಿಯಾಗಿ ಚೆಕ್ ಮಾಡ್ಬೋದು, ಗೊತ್ತಾಯ್ತಾ? ಇಲ್ಲ ಡ್ರಿಲ್ಲಿಂಗ್ ಮಾಡೋರು ಮುಂಚೆನೂ ಚೆಕ್ ಮಾಡ್ಬೋದು. ಡ್ರಿಲ್ಲಿಂಗ್ ಮಾಡೋರು ಮುಂಚೆ ಹೆಂಗೆ ಚೆಕ್ ಮಾಡ್ತೀರಾ? ಆ ಪಾಯಿಂಟ್ನಲ್ಲಿ ಯಾರೊಬ್ಬರು ಮಾರ್ಕ್ ಮಾಡಿ ಇಟ್ಟಿದ್ದಾರೆ, 1 kg ರಂಗೋಲಿ ಪೌಡ್ರ್ ತಗೊಳ್ಬೇಕು. ಅದು ಒಂದು 3 ಫೀಟ್ಗೆ ಫುಲ್ ರೌಂಡ್ ಮಾಡಬೇಕು. ವಾಲ್ ಕ್ಲಾಕ್ ಥರ 12 ಲೈಟ್ಸ್ ಮಾಡಬೇಕು. 12 ಇಸ್ಕೊಂಡ್ಬಿಟ್ಟು ನನ್ನ ಹತ್ರ ಫೋನ್ ಇದೆ ಬ್ರಹ್ಮದೇವರು, ಇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಎಲ್ಲ ಕೆಲಸ ಆದಮೇಲೆ ನೋಡ್ಕೊಂಡು ಬರ್ಬೋದು. ನೀರು ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸು ಅಂತ ಹೇಳಿಬಿಟ್ರೆ ಒಳ್ಳೆಯದಾಗುತ್ತೆ, ಸರಿನಾ? ನಿಮಗೆ ಡೀಟೇಲ್ಸ್ ಬೇಕಂದರೆ ಫರ್ದರ್ ಡೀಟೇಲ್ಸು 90352788ಗೆ ಫೋನ್ ಮಾಡಿ, ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ಅದು ಬೇರೆ ಪ್ಯಾನ್ ಮಾಡಿದ್ರೆ 12 ಅದು ವೀಡಿಯೋ ಕಾಲ್ ಮಾಡಬೇಕು, ವೀಡಿಯೋ ಸೆಂಡ್ ಮಾಡಿಬಿಡೋಕೆ, ಅದೇ ಸೇಮ್ ಥರ ಮಾಡಬೇಕು. ಮಾಡಿದ್ರೆ ಕ್ಲಿಯರಾಗಿ ಚೆಕ್ ಮಾಡಿಬಿಟ್ಟು ಹೇಳ್ಬೋದು. 90% ಡ್ರಿಲ್ಲಿಂಗ್ ಮಾಡೋ ಮುಂಚೆನೂ ಚೆಕ್ ಮಾಡ್ಬೋದು, ಡ್ರಿಲ್ಲಿಂಗ್ ಮಾಡಿ ಮೇಲೂ ಚೆಕ್ ಮಾಡ್ಬೋದು, ಆನ್ಲೈನಲ್ಲಿ ಚೆಕ್ ಮಾಡ್ಬೋದು, ಸರಿನಾ? ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ತುಂಬ ಸಂತೋಷ. ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ. ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ನಾವು ಮೀಟ್ ಮಾಡೋಣ. ಆಲ್ ಇಸ್ ವೆಲ್.